ಇಂದಿರಾ ಕ್ಯಾಂಟೀನ್ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಕೂಲಿ ಕಾರ್ಮಿಕರು, ಬಡವರು, ನಿರ್ಗತಿಕರ ಹೊಟ್ಟೆ ತುಂಬಿಸ್ತಾ ಇರುವಂತಹ ಮಹತ್ವಾಕಾಂಕ್ಷಿ ಯೋಜನೆ ಇದು. ಈ ಯೋಜನೆಗೆ ಈಗ ಕಾಂಗ್ರೆಸ್ ಸರ್ಕಾರ ಹೈಟೆಕ್ ಟಚ್ ಅನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದೆ. ಏನದು ಈ ಹೈಟೆಕ್ ಟಚ್ ನಿಂದ ಇಂದಿರಾ ಕ್ಯಾಂಟೀನ್ ನಲ್ಲಾಗುವಂತಹ ಬದಲಾವಣೆಗಳಾದ್ರೂ ಏನು? ಬನ್ನಿ ನೋಡ್ಕೊಂಡು ಬರೋಣ. ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೊಸ ಮೆನು ಆರಂಭಕ್ಕೆ ಮುಹೂರ್ತ ಫಿಕ್ಸ್. ಇಂದಿರಾ ಕ್ಯಾಂಟೀನ್ ಅಲ್ಲಿ ಏನೆಲ್ಲ ಇರುತ್ತೆ? ಇನ್ಮುಂದೆ ಇಂದಿರಾ ಕ್ಯಾಂಟೀನ್ ನಲ್ಲಿ ಹೋಟೆಲ್ನಲ್ಲಿ ಇರುವಂತೆ ವಿವಿಧ ಆಹಾರ ಸಿಗಲಿದೆ. ಅಂದುಕೊಂಡಂತೆ ಎಲ್ಲ ಆಗಿದ್ರೆ ಸಿದ್ದರಾಮಯ್ಯ ಸರ್ಕಾರ ಹೇಳಿದಂತೆ ಜನವರಿ 26ನೇ ತಾರೀಕು ಹೊಸ ಮೆನು ಆರಂಭ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯ ಆಗಿರಲಿಲ್ಲ. ಈಗ ಹೊಸ ಮೆನು ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಮುಂದಿನ ತಿಂಗಳಿಂದಲೇ ರಾಜ್ಯದ ಎಲ್ಲಾ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೊಸ ಮೆನು ಆರಂಭ ಆಗಲಿದೆ. ಈ ಸಂಬಂಧ ಸರ್ಕಾರ ಕಡತಕ್ಕೆ ಅನುಮೋದನೆ ಕೊಟ್ಟಿದ್ದು, ಟೆಂಡರ್ ಕರೆದು ಶೀಘ್ರವೇ ಹೊಸ ಮೆನು ಆರಂಭ ಮಾಡೋ ಬಗ್ಗೆ ಪಬ್ಲಿಕ್ ಟಿವಿಗೆ ಬಿಬಿಎಂಪಿ ವಿಶೇಷ ಆಯುಕ್ತ ವಿಕಾಸ್ ಸುರಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಹೊಸ ಮೆನು ಪ್ರಕಾರ ಈಗ ಕಡತ ಕೂಡ ಅನುಮೋದನೆ ಆಗಿ ಬಂದಿದೆ. ಹೊಸ ಏಜೆನ್ಸಿಗೆ ನಾವು ವರ್ಕ್ ಆರ್ಡರ್ ಕೊಡ್ತೀವಿ. ಅದು ಮ್ಯಾಕ್ಸಿಮಮ್ ಆರ್ಟಿಕಲ್ಸ್ ಫೈಲ್ ಸೈನ್ ಆಗಿ ಬಂದಿದೆ. ಅವರಿಗೆ ವರ್ಕ್ ಆರ್ಡರ್ ನಾವು ನೀಡಲಿದ್ದೀವಿ. ಮ್ಯಾಕ್ಸಿಮಮ್ 1 ವೀಕ್ಸ್ ಟೈಮ್. ಸದ್ಯಕ್ಕೆ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಬೆಳಗ್ಗೆ ಇಡ್ಲಿ, ರೈಸ್ ಬಾತ್, ವೈಟ್ ರೈಸ್, ಸಾಂಬಾರ್ ಸಿಗ್ತಾ ಇದೆ. ಹೊಸ ಮೆನು ಆರಂಭ ಆದರೆ ಪ್ರತಿದಿನ ಬೆಳಗ್ಗೆ ಆಹಾರ ನೀಡಲಿದ್ದಾರೆ. ರಾಗಿ ಮುದ್ದೆ ಊಟ, ಚಪಾತಿ ಊಟ, ಮಂಗಳೂರು ಬನ್ಸ್, ಬ್ರೆಡ್ ಜಾಮ್ ಸೇರಿದಂತೆ ವಿವಿಧ ಆಹಾರ ಸಿಗಲಿದೆ. ದರ ಕೂಡ ಈಗಿರುವ 10 ರೂಪಾಯಿ ಅಷ್ಟೇ ಇರಲಿದೆ ಅನ್ನೋದು ವಿಶೇಷ. ವಿವಿಧ ಆಹಾರಗಳನ್ನ ಗ್ರಾಮ್ಗಳ ರೀತಿಯಲ್ಲಿ ನೀಡಲಿದ್ದಾರೆ. ಹೊಸ ಮೆನು ಜಾರಿಯಾದ್ರೆ ಎಷ್ಟು ಬಗೆಯ ಆಹಾರಗಳು ಸಿಗಲಿದೆ ಅಂತ ನೋಡಿದಾದ್ರೆ, ಬೆಳಗಿನ ಉಪಹಾರ ಬೆಳಗ್ಗೆ 7ರಿಂದ 10 ಗಂಟೆ ತನಕ ಪ್ಲೇಟ್ಗೆ 5 ರೂಪಾಯಿಗೆ ಲಭ್ಯ ಆಗುತ್ತೆ. ಇಡ್ಲಿಗೆ 3 ಇಡ್ಲಿ 150 ಗ್ರಾಂ, ಸಾಂಬಾರ್ 100 ml, 3 ಇಡ್ಲಿ 150 ಗ್ರಾಂ, ಚಟ್ನಿ 100 ml, ವೆಜ್ ಪುಲಾವ್ 150 ಗ್ರಾಂ, ರಾಯ್ತಾ 100 ml, ಬಿಸಿಬೇಳೆ ಬಾತ್ 225 ಗ್ರಾಂ, ಬೂಂದಿ 15 ಗ್ರಾಂ, ಖಾರ ಬಾತ್ 225 ಗ್ರಾಂ, ಚಟ್ನಿ 100 ml, ಪೊಂಗಲ್ 225 ಗ್ರಾಂ, ಚಟ್ನಿ 100 ml, ಖಾರ ಬಾತ್ 150 ಗ್ರಾಂ, ಚಟ್ನಿ 100 ml, ಕೇಸರಿ ಬಾತ್ 75 ಗ್ರಾಂ, ಬ್ರೆಡ್ ಜಾಮ್ 2 ಪೀಸ್, ಮಂಗಳೂರು ಬನ್ಸ್ 1 ಪೀಸ್ 40ರಿಂದ 50 ಗ್ರಾಂ, ಬನ್ಸ್ 1 ಪೀಸ್ 40ರಿಂದ 50 ಗ್ರಾಂ. ಇದಿಷ್ಟು ಬೆಳಗಿನ ಉಪಹಾರದ ಮೆನು ಆದ್ರೆ, ಇನ್ನು ಮಧ್ಯಾಹ್ನದ ಊಟದಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ, ಮಧ್ಯಾಹ್ನ 1ರಿಂದ 3 ಪ್ಲೇಟ್ಗೆ 10 ರೂಪಾಯಿನ ತೆಗೆದುಕೊಳ್ಳಲಾಗುತ್ತೆ. ಅನ್ನ 300 ಗ್ರಾಂ ಇದ್ರೆ ತರಕಾರಿ ಸಾಂಬಾರ್ 150 ಗ್ರಾಂ ಲಭ್ಯ ಆಗುತ್ತೆ. ಕೀರು 75 ml ಸಿಗುತ್ತೆ. ಅನ್ನ 300 ಗ್ರಾಂ, ತರಕಾರಿ ಸಾಂಬಾರ್ 150 ಗ್ರಾಂ, ರಾಯ್ತಾ 100 ml. ಅನ್ನ 300 ಗ್ರಾಂ, ತರಕಾರಿ ಸಾಂಬಾರ್ 150 ಗ್ರಾಂ, ಮೊಸರನ್ನ 100 ml. ಇನ್ನೊಂದು ಆಪ್ಷನ್ ರಾಗಿ ಮುದ್ದೆ 2 100 ಗ್ರಾಂ, ಸೊಪ್ಪಿನ ಸಾರು, ಕೀರು 75 ml, ಚಪಾತಿ 2 40 ಗ್ರಾಂ, ಸಾಗು ಹಾಗೂ ಕೀರು 75 ml ಸಿಗುತ್ತೆ. ಇನ್ನು ಹೊಸ ಮೆನುವಿನಲ್ಲಿ ರಾತ್ರಿ ಊಟದಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೋಡೋದಾದ್ರೆ, ಸಂಜೆ 7:30ರಿಂದ ರಾತ್ರಿ 9ರವರೆಗೂ ಪ್ಲೇಟ್ಗೆ 10 ರೂಪಾಯಿ ದರದಲ್ಲಿ ಅನ್ನ 300 ಗ್ರಾಂ, ತರಕಾರಿ ಸಾಂಬಾರ್ 150 ಗ್ರಾಂ ಲಭ್ಯ ಇರುತ್ತೆ. ಹಾಗೆ ಆಪ್ಷನ್ 2 ಅನ್ನ 300 ಗ್ರಾಂ, ತರಕಾರಿ ಸಾಂಬಾರ್ 150 ಗ್ರಾಂ, ರಾಯ್ತಾ 100 ml, ರಾಗಿ ಮುದ್ದೆ 2, ಸೊಪ್ಪಿನ ಸಾರನ್ನ ಕೊಡಲಾಗುತ್ತೆ. ಚಪಾತಿ 2, ವೆಜ್ ಗ್ರೇವಿನ ಕೊಡಲಾಗುತ್ತೆ. ನೋಡಿದ್ರಲ್ಲ ಇಂದಿರಾ ಕ್ಯಾಂಟೀನ್ನ ಹೊಸ ಮೆನು ಹೇಗಿದೆ ಅಂತ. ಸದ್ಯ ಮುಂದಿನ ತಿಂಗಳಿಂದ ಆರಂಭ ಮಾಡೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಗ್ರಾಹಕರನ್ನ ಎಷ್ಟರ ಮಟ್ಟಿಗೆ ಸೆಳೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗೆ ಹೊಸ ಮೆನುವನ್ನ ಕ್ಯಾಂಟೀನ್ ಸಿಬ್ಬಂದಿ ಹೇಗೆ ನಿರ್ವಹಿಸಲಿದ್ದಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.